ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭುಗಿಲೇಳುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹಾರ್ಮುಸ್ ಅಲ್ಲಿ ಸಿಲುಕಿರುವಂತಹ ಹಡಗುಗಳನ್ನ ಹೊರತೆಗೆಯಲು ಅಮೆರಿಕ ಪ್ರಾಜೆಕ್ಟ್ ಫ್ರೀಡಮ್ ಅನ್ನ ಆರಂಭಿಸಿದೆ. ಅದನ್ನ ಇರಾನ್ ವಿರೋಧಿಸಿದೆ. ಯಾಕಂದ್ರೆ ಅದು ತನ್ನ ಸಾರ್ವಭೌಮದ ಮೇಲೆ ದಾಳಿ ಅಂತ ಇರಾನ್ ಖಂಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಾರ್ಮುಸ್ ಅಲ್ಲಿ ಮತ್ತೆ ಉದ್ವಿಗ್ನತೆ ಮುಂದುವರೆದಿದೆ. ಹಾರ್ಮುಸ್ ಅಲ್ಲಿ 21 ದಿನಗಳ ಕಾಲ ಆ ಒಂದು ಯುದ್ಧ ಪರಿಸ್ಥಿತಿಯನ್ನ ಅನುಭವಿಸಿ ಬಂದವರು ಮಂಗಳೂರಿನ ರಮೇಶ್ ಶೆಟ್ಟಿ ಅವರು ಒಂದು ಆಯಿಲ್ ಟ್ಯಾಂಕರ್ ಅಲ್ಲಿ ಬೃಹತ್ ಆಯಿಲ್ ಟ್ಯಾಂಕರ್ ಅಲ್ಲಿ ಮೆರಿನ್ ಇಂಜಿನಿಯರ್ ಆಗಿದ್ದವರು 21 ದಿನಗಳ ಕಾಲ ಹಾರ್ಮುಸ್ ಅಲ್ಲಿ ಆ ಯುದ್ಧದ ಪರಿಸ್ಥಿತಿಯನ್ನ ಕಂಡು ನೋಡಿ ಕೇಳಿ ಎಲ್ಲವನ್ನ ಅನುಭವಿಸಿ ಬಂದವರು ರಮೇಶ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ನಾನೇ ಮಾತಾಡಿಸ್ತೀನಿ. ಸರ್, ಈಗ 21 ದಿನಗಳ ಕಾಲ ನೀವು ಹಾರ್ಮುಸ್ ಅಲ್ಲಿ ಸಿಲುಕಾಕೊಂಡಿದ್ದು, ನಿಮ್ಮ ಶಿಪ್ ಸಿಲುಕಾಕೊಂಡಿದ್ದು, ಯಾವ ಪರಿಸ್ಥಿತಿ ಇತ್ತು? 21 ದಿನಗಳ ಕಾಲ ಯಾವಾಗ ಹೊರಟಿತ್ತು ನಿಮ್ಮ ಶಿಪ್? ಅಲ್ಲಿ ಯಾವಾಗ ತಲುಪ್ತು? ಏನೆಲ್ಲ ಪರಿಸ್ಥಿತಿ? ಓಕೆ, ಫಸ್ಟ್ ನಾವು ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ಅಲ್ಲಿ ಸೇಲ್ ಮಾಡುವ ಸೇಲರ್ಸ್. ಸೊ ಫೆಬ್ರವರಿ 18 ನಾವು ಇಂಡಿಯಾದಿಂದ ಹೊರಟಿತ್ತು. ವಿ ವರ್ ಸಪೋಸ್ ಟು ಲೋಡ್ ನಮ್ಮ ಕುವೈಟ್ ಅಲ್ಲಿ ಮೀನಾ ಅಲ್ ನೆಮ್ಮದಿ ಅಂತ ಒಂದು ಟರ್ಮಿನಲ್ ಇದೆ. ಸೊ ಅಲ್ಲಿ ನಾವು 18ನೇ ತಾರೀಕಿಗೆ ಹೊರಟಿತ್ತು. ಹೊರಡುವ ಟೈಮಲ್ಲೇ ಈ US ಇಂದ ಥ್ರೆಟ್ಸ್ಗಳು ಐ ಥಿಂಕ್ ಇರಾನ್ ಮೇಲೆ ಸ್ಟಾರ್ಟ್ ಆಗಿತ್ತು. ಅಂದರೆ 10 ಡೇಸ್ ಗಡಿ ಅವ್ರು ಕೊಟ್ಟಿದ್ರು. ಅಷ್ಟರೊಳಗೆ ನ್ಯೂಕ್ಲಿಯರ್ ಡೀಲ್ಸ್ ಆಗದಿದ್ರೆ ವಾರ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇತ್ತು. ಸೊ ನಮಗೆ ಇದರ ಬಗ್ಗೆ ಇನ್ಸ್ಟ್ರಕ್ಷನ್ ಇತ್ತು. ನಾವು ಸೇಫ್ಟಿ ಕೂಡ ತಗೊಳ್ತಾ ಇತ್ತು. ನಮ್ಮ ಪ್ರತಿ ಪೊಸಿಷನ್ಸ್ ಕೂಡ ನೋಟ್ ಡೌನ್ ಆಗ್ತಿತ್ತು. ಎಕ್ಸಾಕ್ಟ್ಲಿ 28ನೇ ತಾರೀಕು ಫೆಬ್ರವರಿ ನಾವು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದು ಕುವೈಟ್ ಮೀನಾ ಅಲ್ಮದಿಯಲ್ಲಿ. ಲೋಡಿಂಗ್ ಮಾಡುವ ಟೈಮ್ ವಾರ್ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಅದೇ ಟೈಮಲ್ಲಿ ಕಮೇನಿ ಅವರ ಡೆತ್ ಕೂಡ ಆದ ಸೇಮ್ ಡೇ ಅಲ್ಲಿ ಆಗಿತ್ತು. ನಾವು 50% ಲೋಡ್ ಮಾಡಿ ನಮ್ಮ ಲೋಡಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು. ಅದೇ ಟೈಮಲ್ಲಿ ಡ್ರೋನ್ಸ್ ಆ್ಯಂಡ್ ಬಲಿಸ್ಟಿಕ್ ಮಿಸೈಲ್ಸ್. ಸೊ ಇನ್ನೊಂದು ಕಡೆಯಿಂದ US ಕುವೈಟ್ ಅವರ US ಬೇಸಿಂದ ಇಂಟರ್ಸೆಪ್ಟರ್ಸ್ ಕೂಡ ಮಿಸೈಲ್ ಕೂಡ ಬರ್ತಾ ಇತ್ತು. ಸೊ ಇಂಟರ್ಸೆಪ್ಟ್ ಎಲ್ಲ ನಾವು ನೋಡಿದ ಕೂಡಲೇ ನಾವು ಇಮಿಡಿಯೇಟ್ಲಿ ಲೋಡಿಂಗ್ ಪ್ರಾಸೆಸನ್ನು ಸ್ಟಾಪ್ ಮಾಡಿ ಅಲ್ಲಿರುವ ಆ್ಯಂಕರೇಜಿಗೆ ನಾವು ಶಿಫ್ಟ್ ಆಯಿತು. ಬಟ್ ಕಮರ್ಷಿಯಲ್ ಪ್ರೆಷರ್ ಪ್ಲಸ್ ಶಾರ್ಟೇಜ್ ಆಫ್ LPG ಆಗೋ ಸಿಚುವೇಶನ್ ನಮಗೆ ಮೊದಲೇ ಗೊತ್ತಿತ್ತು. ಸೊ ಒಂದು ದಿನದ ನಂತರ ನಾವು ಪುನಃ ವಾಪಸ್ ಅಲ್ಲಿಗೆ ಬಂದು ರೀಲೋಡ್ ಕಂಪ್ಲೀಟ್ 46,000 ಮೆಟ್ರಿಕ್ ಟನ್ ಅನ್ನು ಲೋಡ್ ಮಾಡಿದ್ದೇವೆ ಆ ಪರ್ಟಿಕ್ಯುಲರ್ ಟರ್ಮಿನಲ್ ಅಲ್ಲಿ. ಲೋಡ್ ಎಂಡ್ ಆಗುವ ಟೈಮಲ್ಲಿ ಬಲಿಸ್ಟಿಕ್ ಮಿಸೈಲ್ ಕೂಡ ನಮ್ಮ ಶಿಪ್ ನಾವಿರುವ ಪೋರ್ಟ್ ಏರಿಯಾದಲ್ಲಿ ಕೂಡ ಬಿದ್ದಿದೆ. ಸೊ ಅದಾದ್ಮೇಲೆ ನಾವು ಕುವೈಟಿಂದ ಡಿಪಾರ್ಟ್ ಆಗಿ ನಮಗೆ ಇನ್ಸ್ಟ್ರಕ್ಷನ್ ಏನಿತ್ತಂದ್ರೆ ಹಾರ್ಮುಸ್ ಎಕ್ಸಿಟ್ ಸ್ಟಾಪ್ ಆಗಿದೆ. ಸೊ ಫಾರ್ ಸಮ್ ಟೈಮ್ ಬಿಂಗ್ ನಾವು ಶಾರ್ಜಾ ಅಥವಾ UAE ಅಲ್ಲಿರುವ ಯಾವುದಾದ್ರೂ ಒಂದು ಪೋರ್ಟ್ ಅಲ್ಲಿ ಸ್ವಲ್ಪ ಹೊತ್ತು ನಾವು ಆಂಕರ್ ಲಂಗಾರು ಹಾಕಿ ಒಂದು ಸ್ವಲ್ಪ ಟೈಮ್ ಇರುವ ಒಂದು ಪ್ಲಾನ್ ಅನ್ನು ನಮಗೆ ಕೊಟ್ಟಿದ್ರು. ಬಟ್ ನಾವು ಶಾರ್ಜಾ ಹೋದ್ಮೇಲೆ ಒಂದು ಅಬು ಮುಸಾ ಐಲ್ಯಾಂಡ್ ಅಂತ ಇದೆ. ಇದೊಂದು ಐಲ್ಯಾಂಡ್ ಇಸ್ ಅ ಡಿಸ್ಪ್ಯೂಟೆಡ್ ಲ್ಯಾಂಡ್ ಬಿಟ್ವೀನ್ ಇರಾನ್ ಅಂಡ್ UAE. ಸೊ ಆ ಐಲ್ಯಾಂಡ್ ಪಕ್ಕ ನಾವು ನಮ್ಮ ಆಂಕರ್ ಹಾಕಿ ಶಿಪ್ ಅಲ್ಲಿ ನಿಂತಿತ್ತು ಫಾರ್ ಫರ್ದರ್ ಇನ್ಸ್ಟ್ರಕ್ಷನ್. ಬಟ್ ಏನಾಯ್ತಂದ್ರೆ ಆ ಟೈಮಲ್ಲಿ UAE ಬೇಸ್ US ಜೆಟ್ಸ್ಗಳು ಬಂದು ತುಂಬಾ ಅಟ್ಯಾಕ್ ಆಗಿದ್ದ ಒಂದು ಐಲ್ಯಾಂಡ್ ಅದು. ಆಲ್ಮೋಸ್ಟ್ 30-40 ಮಿಸೈಲ್ಸ್ ನಮ್ಮ ಮುಂದೆನೆ ಅಂದ್ರೆ ಹಾಕಿ ಅಂದ್ರೆ ಅವರು ಹೊಡೆದಿರುವ ವಿಟ್ನೆಸ್ ಆಗಿ ನಾವು ನೋಡಿತ್ತು ಆ ಟೈಮಲ್ಲಿ. ಪ್ಲಸ್ ನಾವು ಅಲ್ಲಿಂದ ಹೊರಟಾದ್ಮೇಲೆ ಕೆಲವು ಮೆಡಿಕಲ್ ಕ್ರೈಸಿಸ್ ಕೂಡ ಸ್ಟಾರ್ಟ್ ಆಯ್ತು. ಒಂದು ಪರ್ಟಿಕ್ಯುಲರ್ ಕಂಟೈನರ್ ಶಿಪ್, ನಮ್ಮ ಬಳಿಯಲ್ಲೇ ಇದ್ದ ಕಂಟೈನರ್ ಶಿಪ್ ಕ್ಯಾಪ್ಟನ್ ಅವರ ಹೃದಯಾಘಾತವಾಯಿತು. ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆಯಿತು. ಬಟ್ ಸಿಚುವೇಶನ್ ಹೇಗಿತ್ತಂದ್ರೆ ಅವರಿಗೆ ತುರ್ತು ಮೆಡಿಸಿನ್ ಅಥವಾ ಅಂದ್ರೆ ಫಸ್ಟ್ ಏಡ್ ಅಥವಾ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವನ್ ಪೋರ್ಟ್ ಅಥಾರಿಟಿ ಅಲ್ಲಿ ಬರಬೇಕಾದ್ರೆ ಅವರಿಗೆ 8 ಗಂಟೆ ಬೇಕಾಯಿತು. ಈ ಮಧ್ಯದಲ್ಲಿ ಅವರ ನಿಧನ ಕೂಡ ಆಯಿತು. ಸೊ ಇದು ನಮ್ಮ ಹತ್ತಿರದಲ್ಲೇ ನಡೆದ ಸಿಚುವೇಶನ್. ಅದಾದ ಮೇಲೆ ನಮಗೆ ನಾವೇನ್ ಮಾಡಿತ್ತಂದ್ರೆ ಶಾರ್ಜಾದಲ್ಲಿ ನಮಗೆ ಬೇಕಾಗಿರುವಂತಹ 2 ಮಂತ್ಸ್ಗೆ ಬೇಕಾಗಿರುವಂತಹ ಫುಡ್, ಫ್ರೆಶ್ ವಾಟರ್ ಮತ್ತೆ ಸ್ಟೋರ್ಸ್, ಸ್ಪೇರ್ಸ್ ಇವನ್ನೆಲ್ಲ ನಾವು ಪಿಕ್ ಮಾಡಿ ಆದ್ಮೇಲೆ ನಾವು ಒಂದು 2 ತಿಂಗಳಿಗೆ ಬೇಕಾಗುವಷ್ಟು ನಮ್ಮ ಹತ್ರ ಅಂದ್ರೆ ಎಲ್ಲ ಇತ್ತು, ಅಂದ್ರೆ ಸೋರ್ಸಸ್ ನಮ್ಮ ಹತ್ರ ಇತ್ತು, ರಿಸೋರ್ಸಸ್ ಇತ್ತು. ಅದಾದ್ಮೇಲೆ ನಾವು ನಮಗೆ ಅಂದ್ರೆ ಸಿಚುವೇಶನ್ ಇಂಡಿಯಾದಲ್ಲಿ ಹೇಗೆ ಡೆವಲಪ್ ಆಯ್ತು ಅಂದ್ರೆ LPG ಕ್ರೈಸಿಸ್ ಸ್ಟಾರ್ಟ್ ಆಯಿತು. ಕರ್ನಾಟಕದಲ್ಲಿ ಹಲವು ಕಡೆ ನೀವು ನೋಡಿರ್ಬೋದು, ಹೋಟೆಲ್ಸ್ಗಳು ಸ್ಟಾಪ್ ಆಯಿತು ಅಥವಾ ರಿಕ್ಷಾ ಚಾಲಕರಿಗೆ LPG ಸಿಗುವ ಸಿಚುವೇಶನ್ ಇದಾಯಿತು. ಕಮರ್ಷಿಯಲ್ ಇದು ಸ್ಟಾಪೇ ಆಗಿ ಹೋಯ್ತು. ಈಗ ಪ್ರೆಸೆಂಟ್ಲಿ ಈಗ ಕೂಡ ಸಿಗ್ತಾ ಇಲ್ಲ. ಈಗ ನಾನು ಕೇಳ್ತಾ ಇರೋದು, ಈ ಹಾರ್ಮುಸ್ ಅಲ್ಲಿ ನೀವು ಇದ್ದ ಪರಿಸ್ಥಿತಿ ಯಾವ ರೀತಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು? ಯಾಕಂದ್ರೆ ಒಂದು ಯುದ್ಧ ನಡೀತಾ ಇದೆ,
ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಡ್ರೋನ್ಗಳು ನಿಮ್ಮ ಮೇಲಿಂದನೇ ಹಾರ್ತಾ ಇದ್ದಾವೆ. ಹಾಗೆ ನೀವು ಇರುವಂತದ್ದು ಒಂದು ಗ್ಯಾಸ್ ಟ್ಯಾಂಕರ್, ಬೃಹತ್ ಗ್ಯಾಸ್ ಟ್ಯಾಂಕರ್, ಅದರ ಲೋಡೆಡ್, ಅದ್ರ ಮೇಲೆ 21 ದಿನಗಳ ಕಾಲ ಕಳೆಯೋದಂದ್ರೆ ಹೇಗೆ? ಹೌದು ನೋಡಿ, ನಾವು 46,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನು ಕ್ಯಾರಿ ಮಾಡಿರುವಂತ ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ವೆಸಲ್ ಆ ಟೈಮಲ್ಲಿ. ಸೊ ಅದು ಹೇಗಿದೆ ಅಂದ್ರೆ ಒಂದು ಮಿನಿ ನ್ಯೂಕ್ಲಿಯರ್ ಬಾಂಬ್ ತರ. ಅದು ಸಪೋಸ್ ಎಕ್ಸ್ಪ್ಲೋರ್ಡ್ ಆದ್ರೆ 1.5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನು ಉಳಿಯೋದಿಲ್ಲ, ಆ ಟೈಪ್ ಕಂಡೀಷನ್. ಬಟ್ ಇಂಥ ವೆಸಲ್ ಅನ್ನು ಹೊಡಿಬೇಕಾದ್ರೂ ಎನಿಮೀಸ್ ಥಿಂಕ್ ಮಾಡ್ತಾರೆ 2 ನಿಮಿಷ, ಅಂದ್ರೆ ಅಷ್ಟು ಎಕ್ಸ್ಪ್ಲೋಷನ್ ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ಸೊ ಬಟ್ ನಾವು ಕೂಡ ನಮ್ಮ ಸೇಫ್ಟಿ ರೀಸನ್ಸ್ಗೋಸ್ಕರ ನಾವು ಇಂಥ ಏರಿಯಲ್ಲಿ ಮಿಸೈಲ್ ಅಟ್ಯಾಕ್ಸ್ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಅಬು ಮುಸಾ ಐಲ್ಯಾಂಡ್ ಅಲ್ಲಿ ಆಗಿರ್ಬೋದು. ಸೊ ನಾವು ನಮ್ಮನ್ನು ಡಿವಿಯೇಟ್ ಮಾಡಿಕೊಂಡು ಸೇಫ್ ಸೈಡ್ ಎಲ್ಲಿ ಜಾಸ್ತಿ ಅಟ್ಯಾಕ್ ಆಗ್ತಾ ಇಲ್ಲ ಅಂತ ಏರಿಯಾದಲ್ಲಿ ನಾವು ಡಿವಿಯೇಷನ್ ಮಾಡ್ತಾ ಇತ್ತು. ಈ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ GPS ಕೂಡ ಬ್ಲಾಕ್ ಆಗಿರುವಂತ ಏರಿಯಾ. ನೀವು ಇಮ್ಯಾಜಿನ್ ಮಾಡ್ಬೋದು, GPS ಇಲ್ಲದಿರುವಾಗ ನಿಮ್ಮ ವೆಹಿಕಲ್ ಅನ್ನು ನೀವು ನ್ಯಾವಿಗೇಟ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ. ಅದೇ ತರ ಶಿಪ್ ಅಲ್ಲಿ ನಮ್ಮ ಹತ್ರ GPS ಇರಲಿಲ್ಲ. ನಾವು ನಮ್ಮ ಬೇಸಿಕ್ ನ್ಯಾವಿಗೇಷನಲ್ ಸ್ಕಿಲ್ಸ್ ಅನ್ನೆಲ್ಲ ಯೂಸ್ ಮಾಡಿಕೊಂಡು ಪೊಸಿಷನ್ ಎಲ್ಲ ತಕೊಂಡು ನಾವು ನಮ್ಮ ವೆಸಲ್ ಅನ್ನು ಸೇಫ್ ಏರಿಯಾದಲ್ಲಿ ಡಿವೇಟ್ ಮಾಡಿ ಅದನ್ನು ನಾವು ಸೇಫ್ ಆಗಿ ಇಟ್ಕೊಂಡಿತ್ತು. ಪ್ಲಸ್ ಯಾವತ್ತೂ ಐಸೋಲೇಟ್ ಆಗಿ ನಮ್ಮ ಶಿಪ್ ಅನ್ನು ಇಟ್ಕೊಳ್ಳಿಲ್ಲ. ಅಕ್ಕಪಕ್ಕ ಬೇರೆ ಯಾವುದಾದ್ರೂ ಒಂದು 2-3 ವೆಸಲ್ ಇದ್ರೆ ಮಾತ್ರ ಅಂತ ಏರಿಯಾದಲ್ಲಿ ನಾವು ನಮ್ಮನ್ನು ಸೇಫ್ ಆಗಿ ಇಟ್ಕೊಂಡಿತ್ತು. ಪ್ಲಸ್ ಕೋಆರ್ಡಿನೇಷನ್ ಇತ್ತು, ನಮ್ಮ ಆಫೀಸ್ ಒಟ್ಟಿಗೆ ಇರ್ಬೋದು ಅಥವಾ ಇಂಡಿಯನ್ ನೇವಿ ಆಗಿ ಇರ್ಬೋದು, ಅವರೊಟ್ಟಿಗೆ ನಮ್ಮ ಕೋಆರ್ಡಿನೇಷನ್ ಕಂಟಿನ್ಯೂಸ್ ಆಗಿ ಇತ್ತು. ಈಗ ಹಾರ್ಮುಸ್ ಒಂದು ಪ್ರಮುಖ ಸಂಪರ್ಕ ಕೇಂದ್ರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದ ಆಯಿಲ್ ಮತ್ತೆ ಗ್ಯಾಸ್ ಅಲ್ಲಿಂದಾನೇ ಹೊರಗೆ ಬರೋ ಒಂದು ಪ್ರಪಂಚದ ವಿವಿಧ ದೇಶಗಳಿಗೆ ಹೋಗುವಂಥದ್ದು. ಅಲ್ಲಿ ಸಿಕ್ಕಾಕೊಂಡಾಗ ನೀವು 21 ದಿನಗಳ ಕಾಲ ಅಲ್ಲೇ ಇದ್ರಿ, ನಿಮ್ಮೊಟ್ಟಿಗೆ ಎಷ್ಟು ಶಿಪ್ಗಳು ಆ ಪ್ರದೇಶದಲ್ಲಿ ಇತ್ತು? ನೋಡಿ, ಅಂದ್ರೆ ನಾವು ಕೌಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ 2 ಶಿಪ್ಗಳ ಮಧ್ಯೆ ಅಟ್ಲೀಸ್ಟ್ 3 ರಿಂದ 5 ಕಿಲೋಮೀಟರ್ ಗ್ಯಾಪ್ ಇರ್ತದೆ. ಸೊ ಬಟ್ ಒಂದು ವಿಜುವಲಿ ನೀವು ನೋಡೋದಾದ್ರೆ ಅಟ್ಲೀಸ್ಟ್ ಒಂದು 15 ಶಿಪ್ ನಮ್ಮ ಅಕ್ಕಪಕ್ಕದಲ್ಲಿ ಯಾವತ್ತಿತ್ತು. ಅಂದ್ರೆ ಬೇರೆ ಬೇರೆ ಟೈಪ್ ಗ್ಯಾಸ್ ಕ್ಯಾರಿಯರ್ಸ್ ಇರ್ಬೋದು, ಆಯಿಲ್ ಟ್ಯಾಂಕರ್ಸ್, ನಮ್ಮ ಬಲ್ಕ್ ಕ್ಯಾರಿಯರ್ಸ್, ಕಂಟೈನರ್ ಶಿಪ್, ಎಲ್ಲ ಟೈಪ್ಗಳ ಶಿಪ್ಗಳು ಅಲ್ಲಿ ವೆಯ್ಟ್ ಮಾಡ್ತಿತ್ತು. ಎಲ್ಲ ಅವರ ಡಿಪ್ಲೊಮಸಿ ಥ್ರೂ ಅವರಿಗೆ ಎಕ್ಸಿಟ್ ಸಿಗ್ತದಾ ಇಲ್ವಾ ಅಂತ ಎಲ್ಲರೂ ಹಾರೈಸ್ತಿದ್ರು. ಇದರ ಮಧ್ಯೆ ಕೂಡ ಕೆಲವು ವೆಸಲ್ ಟ್ರೈ ಮಾಡ್ತದೆ ಹೋಗ್ಲಿಕ್ಕೆ, ಬಟ್ ಅಲ್ಲಿಂದ IRGC ಅವರು ವಾರ್ನಿಂಗ್ ಕಾಲ್, ಥ್ರೆಟ್ಸ್ ಬರ್ತದೆ. ಸೊ ಅವರು ಯೂಟರ್ನ್ ತಕೊಂಡು ವಾಪಸ್ ಬರೋ ಸಿಚುವೇಶನ್ ಕೂಡ ನಾವು ನೋಡಿರುವಂಥದ್ದು. ಈಗ ನೀವು ಸಿಕ್ಕಾಕೊಂಡಾಗ ಈಗ ಒಂದು ಇದು ಗ್ಯಾಸ್ ಟ್ಯಾಂಕರ್, ಇನ್ನೊಂದು ನೀವು ಆ ಶಿಪ್ ಮೇಲೆ ಇದ್ದೀರಿ, ಮೇಲಿಂದ ಮಿಸೈಲ್ಗಳು ಹಾರ್ತಾ ಇದ್ದಾವೆ, ಮತ್ತೆ ಡ್ರೋನ್ಸ್ಗಳು ಹಾರ್ತಾ ಇದ್ದಾವೆ, ಭಯ ಆಗಿಲ್ವಾ? ಅದು ಭಯದ ಸಿಚುವೇಶನ್. ಅಂದ್ರೆ ಕುವೈಟ್ ಅಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅದು ಭಯದ ಒಂದು ವಾತಾವರಣ ಎಲ್ಲ ಕಡೆ ಕೂಡ. ಯಾಕಂದ್ರೆ ವಾರ್ ನಡೆಯುತ್ತಿರುವಾಗ ಯಾರು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. USA ಮಿಸೈಲ್ ಬೀಳ್ಬೋದು ಅಥವಾ ಇರಾನ್ ಅವರ ಡ್ರೋನ್ಸ್ಗಳು ಬೀಳ್ಬೋದು. ಸೊ ವಾರ್ ಅಲ್ಲಿ ಯಾವುದು ಫೇರ್ ಇರೋದಿಲ್ಲ ರೂಲ್ಸ್. ಸೊ ಸ್ಟಾರ್ಟಿಂಗ್ ಸಿಚುವೇಶನ್ ಅಲ್ಲಿ ತುಂಬಾ ಭಯದ ವಾತಾವರಣ. ಬಟ್ ನಾವು ಮರ್ಚೆಂಟ್ ನೇವಿಯಲ್ಲಿ ಇರೋದ್ರಿಂದ ಇಂಥ ಸಿಚುವೇಶನ್ ಅನ್ನು ಫೇಸ್ ಮಾಡುವಂತ ಸಿಚುವೇಶನ್ ಬರ್ತದೆ ಅಂತ ನಮ್ಗೆ ಒಂದು ಟ್ರೈನಿಂಗ್ ಇದೆ. ಸೊ ನಾವು ಅದರ ಪ್ರಕಾರ ನಮ್ಮ ಪ್ರೋಟೋಕಾಲ್ ಫಾಲೋ ಮಾಡ್ತಿತ್ತು. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಅದು ಸಿಚುವೇಶನ್ಗೆ ಸ್ವಲ್ಪ ಸೆಟ್ ಆಯಿತು. ಪ್ಲಸ್ ಫ್ಯಾಮಿಲಿಯನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಸಿಚುವೇಶನ್ ನಾರ್ಮಲ್ ಇದೆ ಅಂತ ತಿಳಿಸ್ತಾ ಇತ್ತು ಅವರಿಗೆ, ಅಂದರೆ ಅವ್ರನ್ನ ಅಪ್ಡೇಟ್ ಮಾಡ್ತಿತ್ತು. ಸೊ ಪ್ಲಸ್ ಅಲ್ಲಿ ನಾವು ಇರುವ ಟೀಮ್ ಏನಿತ್ತು, ಒಂದಿಷ್ಟು ದೊಡ್ಡ ಹಡಗು ಇದ್ದರೂ ಅದರಲ್ಲಿ ಬರೀ 25 ಜನ ಮಾತ್ರ ಇರೋದು. ಸೊ ಟೀಮಿನ ಮೊರಾಲ್ ಸ್ಪಿರಿಟ್ ಅನ್ನು ತುಂಬ ಹೈ ಇಟ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ನಮ್ಮ ಡ್ಯೂಟಿಯನ್ನು ನಾವು ಪರ್ಫಾರ್ಮ್ ಮಾಡ್ತಿದ್ದದ್ದು ಅಷ್ಟೇ. ಈಗ ಇರಾನ್ ಹೇಳ್ತಾ ಇರುವಂಥದ್ದು ಹಾರ್ಮುಸ್ ಮೇಲೆ ತನ್ನ ಕಂಟ್ರೋಲ್ ಇದೆ ಅಂತ, ಅಮೆರಿಕ ಹೇಳ್ತಾ ಇರುವಂಥದ್ದು ತನ್ನ ಕಂಟ್ರೋಲ್ ಇದೆ. ಆದರೆ ನಿಮ್ಗೇನು ಅನ್ಸುತ್ತೆ? ಯಾಕಂದ್ರೆ ಆ ಒಂದು ಆ ಪ್ರದೇಶದಿಂದ ಬರಬೇಕಾದ್ರೆ ಯಾರ ಪರ್ಮಿಷನ್? ಯಾಕಂದ್ರೆ ಒಂದ್ ಕಡೆ ಹೇಳ್ತಾ ಇರುವಂಥದ್ದು ತನ್ನ ಮಿತ್ರ ರಾಷ್ಟ್ರಗಳಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇರಾನ್ ಕೊಡ್ತಾ ಇರುವಂಥದ್ದು, IRGC ಕೊಡ್ತಾ ಇದೆ ಅಂತ, ಅದು ನಿಜವಾ? ನೋಡಿ, ಇದರಲ್ಲಿ ನೀವು ತುಂಬ ಟೆಕ್ನಿಕಲ್ ಆಗಿ ನೀವು ಹೋಗೋದಾದ್ರೆ ಅನ್ಕ್ಲೋಸ್ ಅಂತ ಒಂದು ಕನ್ವೆನ್ಷನ್ ಇದೆ. ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ಅನ್ಕ್ಲೋಸ್ ಅಂತ ಕನ್ವೆನ್ಷನ್ ಇದೆ. ಪ್ರತಿ ಕಂಟ್ರಿಗೆ ಒಂದು ಟೆರಿಟೋರಿಯಲ್ ವಾಟರ್ಸ್ ಅಂತ ಇದೆ, ಆಯ್ತಾ? ಸೊ ಹೊರ್ಮುಜ್ ಅಂದ್ರೆ ಇಟ್ ಕಮ್ಸ್ ನಿಯರ್ ಟೆರಿಟೋರಿಯಲ್ ವಾಟರ್ಸ್ ಆಫ್ ಇರಾನ್, ಹಾಗೂ ಒಮಾನ್ ಟೆರಿಟೋರಿಯಲ್ ವಾಟರ್ಸ್ ಕೂಡ ಇದೆ. ಸೊ ಅದರ ಮಧ್ಯಭಾಗದಲ್ಲಿ ಒಂದು ಪ್ಯಾಸೇಜ್ ಆಫ್ ಫ್ರೀ ನ್ಯಾವಿಗೇಷನ್ ಅಂತ ಇದೆ. ಇದರಲ್ಲಿ ಎಲ್ಲ ಕಂಟ್ರಿಗಳು ಪಾಸ್ ಆಗುವಂತ ಏರಿಯಾ ಅದು. ಸೊ ಅದರಲ್ಲಿ ಯಾವ ಕಂಟ್ರಿ ಕೂಡ ಕ್ಲೇಮ್ ಮಾಡುವಾಗಿಲ್ಲ, ಯಾಕೆಂದ್ರೆ ಅನ್ಕ್ಲಾಸ್ ಅದನ್ನು ಬಿಡೋದಿಲ್ಲ. ಬಟ್ ಈ ವಾರ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕಂಟ್ರಿಗಳು, ಇರಾನ್ ಕ್ಲೇಮ್ ಮಾಡ್ತಿದೆ ಅದು ಫುಲ್ ಹೊರ್ಮುಜ್ ಅವ್ರದೇ ಏರಿಯಾ ಅಂತ. ಬಟ್ ಆಕ್ಚುಲಿ ದೇ ಹ್ಯಾವ್ ಟು ಅಲೌ ಫ್ರೀಡಮ್ ಆಫ್ ಫ್ರೀ ನ್ಯಾವಿಗೇಷನ್ ಫಾರ್ ಆಲ್ ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್. ಈಗ ಆ ಭಾಗದಲ್ಲಿ ಹಾರ್ಮುಸ್ ಅಲ್ಲಿ
ಸಿ ಮೈನ್ಸ್ ಅನ್ನ ಈ ಇರಾನ್ ಅವರು ಹಾಕಿರುವಂಥದ್ದು, IRGC ಹಾಕಿದೆ. ಮತ್ತೆ ಈ ಮಸ್ಕಿಟೋ ಫ್ಲೀಟ್ ಅಲ್ಲಿ ಇರುವಂಥದ್ದು. ನೀವು ಏನಾದರೂ ಆ ಥರದ ಪರಿಸ್ಥಿತಿ ನೋಡಿದ್ದೀರಾ ಅಲ್ಲಿ? ನೋಡಿ, ಮೈನ್ಸ್ ಲೇ ಮಾಡಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಇತ್ತು. ಸೊ ನಾವು ಟ್ರಾನ್ಸಿಟ್ ಮಾಡ್ತಿರುವ ಟೈಮಲ್ಲಿ ಹೊರ್ಮುಜ್ ಯಾವಾಗ ನಾವು ಟ್ರಾನ್ಸಿಟ್ ಮಾಡಿದ್ದೇವೆ, ಕೆಶ್ ಮತ್ತೆ ಲಾರಕ್ ಐಲ್ಯಾಂಡ್ ಅಂತ ಇದೆ, ನೀವು ಮ್ಯಾಪಲ್ಲಿ ನೋಡಿದರೆ ನಿಮ್ಗೆ ಅದು ವಿಜುವಲೈಸ್ ಮಾಡ್ಬೋದು. ಸೊ ಈ ಏರಿಯಾ ಮೈನ್ಸ್ ಫ್ರೀ ಏರಿಯಾ ಆಗಿತ್ತು ಇದು. ಮತ್ತೆ ಮುಂದೆ ಹೊರ್ಮುಜ್ ಇಂದ ನಾರ್ತ್ ಬಂದರ್ ಅಬ್ಬಾಸ್ ಏರಿಯಾ, ಈ ಏರಿಯಾ ಎಲ್ಲ ಮೈನ್ ಫ್ರೀ ಏರಿಯಾ ಅಂತ ಅವರು ಡಿಕ್ಲೇರ್ ಮಾಡಿದ್ರು. ಸೊ ಹೊರ್ಮುಜ್ ಅವರು ನಮಗೊಂದು ಪ್ಯಾಸೇಜ್ ಪ್ಲಾನ್ ಕೊಟ್ಟಿದ್ರು, ಈ ಏರಿಯಾದಲ್ಲಿ ನೀವು ಪಾಸ್ ಮಾಡಿ, ಮೈನ್ಸ್ ದಾಳಿ ಆಗುವ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾವು ಆ ಏರಿಯಾನ ಅವಾಯ್ಡ್ ಮಾಡಿ ಮೈನ್ಸ್ ಪಾಸ್ ಆಗಿತ್ತು. ಮಾಸ್ಕಿಟೋ ಫ್ಲೀಟ್ ನೋಡಿ, ಇರಾನ್ ಆಸ್ ಅ ಕಂಟ್ರಿ ಅವರ ಹತ್ರ ಒಂದು ದೊಡ್ಡ ನೇವಿ ಇಲ್ಲ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ಸಣ್ಣ ಸಣ್ಣ ಶಿಪ್ಸ್ ಅನ್ನು ಮಾಸ್ಕಿಟೋ ಫ್ಲೀಟ್ ಟೈಪ್ ಮಾಡ್ಕೊಂಡು ಮೈನ್ಸ್ ಲೇ ಮಾಡೋದು, ಅಥವಾ ಗನ್ ಫೈಟ್ಸ್ ಅಥವಾ ಶಿಪ್ಸ್ ಮೇಲೆ ಗನ್ ಇಂದ ಫೈರ್ ಮಾಡೋದು. ಸೊ ಇಂಥದ್ದೆಲ್ಲ ಈಗ ಹೊಸದಾಗಿರುವಂತಹ ಮಾಡಲ್ಸ್ ಆಫ್ ಆಪರೆಂಡಿ, ಅಂದ್ರೆ ಅವರು ಆ ಸ್ಟೈಲಲ್ಲಿ ಈಗ ಮಾಡ್ತಿದ್ದಾರೆ. ಅಂದ್ರೆ ಮಿನಿಮಮ್ ಇನ್ವೆಸ್ಟ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ನೀವು ಡ್ಯಾಮೇಜ್ ಮಾಡ್ಬೋದು. ಸೊ ಮಾಸ್ಕಿಟೋ ಫ್ಲೀಟ್ ಇದು ಪರ್ಪಸ್ ಅದೇ ಆಗಿರೋದು. ನೀವು ಶಿಪ್ಪಲ್ಲಿ ಇರಬೇಕಾದ್ರೆ ನಿಮ್ಮ ವಿಷನ್ನಿಗೆ ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಈ ಹಡಗುಗಳು ಡಿಸ್ಟ್ರಾಯ್ ಆಗದಂತಹ ಪರಿಸ್ಥಿತಿಯನ್ನು ಅಥವಾ ಆ ಘಟನೆಗಳನ್ನು ನೋಡಿದ್ದೀರಾ? ಹೌದು, ಒಂದು ಬಲ್ಕ್ ಕ್ಯಾರಿಯರ್ ನಾವು ಶಾರ್ಜಾದಲ್ಲಿ ಇರುವಾಗ ನಮ್ಮ ಬಲ್ಕ್ ಕ್ಯಾರಿಯರ್ ಹಿಂದಗಡೆ ಇದ್ದ ಒಂದು ಬಲ್ಕ್ ಕ್ಯಾರಿಯರ್ ಅಂದ್ರೆ ನಿಮ್ಮ ಫರ್ಟಿಲೈಸರ್, ಅಯನ್ ಓರ್, ಯೂರಿಯಾ, ಡ್ರೈ ಕಾರ್ಗೋನ್ ಕ್ಯಾರಿ ಮಾಡುವಂಥ ಶಿಪ್ಗಳು, ಅದರ ಮೇಲೆ ಒಂದು ಅಟ್ಯಾಕ್ ಆಗಿತ್ತು. ಸೊ ಆದ ಕೂಡಲೇ ಅಲ್ಲಿರುವ ಅಕ್ಕಪಕ್ಕದಲ್ಲ ಶಿಪ್ಗಳೆಲ್ಲ ಅಲ್ಲಿಂದ ಡಿವೇಟ್ ಆಗಿತ್ತು. ಸೊ ಅದನ್ನು ನಾವು ವಿಟ್ನೆಸ್ ಮಾಡಿದ್ದೇವೆ. ಯಾವಾಗ ಆ ಒಂದು ಶಿಪ್ ಮೇಲೆ ಅಟ್ಯಾಕ್ ಆಯಿತು, ಆವಾಗ ನಿಮಗೂ ಅನಿಸಿರ್ಬೋದು ನಮ್ಮ ಮೇಲೂ ಆಗಬಹುದು ಅನ್ನೋದು. ಹೌದು, ನಮ್ಮ ಮೇಲೆ ಆಗ್ಬೋದು ಅಂತ ಕೂಡ ಇತ್ತು. ಅದೇ ಅಸಂಪ್ಷನ್ ಅಲ್ಲಿ ನಾವು ಮಾಡ್ತಿದ್ದದ್ದು. ಸೊ ನಾನು ಹೇಳಿದಾಗೆ ನಾವು ಯಾವ ಏರಿಯಾ ಈ ಆಕ್ಷನ್ ಪ್ರೋನ್ ಏರಿಯಾ ಇಲ್ಲ ನೋಡಿ, ಅಂತ ಏರಿಯಾದಲ್ಲಿ ನಾವು ಡಿವೇಟ್ ಮಾಡಿಕೊಂಡು, ಪ್ಲಸ್ ನಮ್ಮ ಇಂಡಿಯನ್ ನೇವಿ ಸಪೋರ್ಟ್ ನಮ್ಗೆ ಇತ್ತು, ನಾವು ಅವರೊಟ್ಟಿಗೆ ಕೋಆರ್ಡಿನೇಷನ್ ಅಲ್ಲಿ ಇತ್ತು. ಸೊ ಅವರು ನಮ್ಗೆ ಗೈಡ್ ಮಾಡ್ತಿದ್ರು, ಈ ಏರಿಯಾದಲ್ಲಿ ನೀವು ಲೊಕೇಟ್ ಆದರೆ ಸೇಫ್ ಆಗಿದ್ದೀರಿ ಅಂತ. ಸೊ ಈ ಕೋಆರ್ಡಿನೇಷನ್ ಇಂದ ಈ ಆಪರೇಷನ್ ಸಕ್ಸಸ್ ಆಗಿದೆ. ಈಗ ನೀವು ಹಾರ್ಮುಸ್ ಇಂದ ಬರಬೇಕಾದ್ರೆ, ಯಾಕಂದ್ರೆ ನಮ್ಮ ಅರೇಬಿಯನ್ ಸಿಗೆ ಬರಬೇಕಾದ್ರೆ ಇವರು IRGC ಅವರು ಪರ್ಮಿಷನ್ ಕೊಟ್ಟಿದ್ರು, ಆದರೆ ಆ ನ್ಯಾವಿಗೇಷನ್ಗೆ ಏನಾದರೂ ಮ್ಯಾಪ್ ಕೊಟ್ಟಿದ್ರೆ ಹೇಗೆ? ಹೌದು, ಅವರು ನಮಗೆ ನಾನು ಹೇಳಿದಾಗೆ ಒಂದು ನ್ಯಾವಿಗೇಷನ್ಗೆ ಪ್ರಾಪರ್ ಮ್ಯಾಪ್ ಕೊಟ್ಟಿದ್ರು ನಮಗೆ, ಮೈನ್ಸ್ ಫ್ರೀ ಏರಿಯಾ ಪ್ಲಸ್ ಅವರ ಸೇಫ್ ಏರಿಯಾ ಅಂತ ಏನು ಅವ್ರು ಕನ್ಸಿಡರ್ ಮಾಡ್ತಿದ್ರು, ಆ ಏರಿಯಾ ಅವ್ರ ಮ್ಯಾಪ್ ನಮಗೆ ನ್ಯಾವಿಗೇಟ್ ಮಾಡಲಿಕ್ಕೆ ಅವರ ಕೋಆರ್ಡಿನೇಟ್ಸ್ ಕೊಟ್ಟಿದ್ರು. ಸೊ ಅದೇ ನ್ಯಾವಿಗೇಷನ್ ರೂಟ್ ಪ್ರಕಾರ ನಾವು ಎಕ್ಸಿಟ್ ಆಗಿರೋದು. ಈಗ ಪ್ರಸ್ತುತ ಹಾರ್ಮುಸಲ್ಲಿ ಭಾರತದ ಫ್ಲಾಗ್ ಇರುವಂಥದ್ದು, ಭಾರತದ ಎಷ್ಟು ಹಡಗುಗಳು ಇದ್ದಾರೆ ಮತ್ತೆ ಹಡಗು ಇದೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕಂದ್ರೆ 14 ಇಂಡಿಯನ್ ಫ್ಲಾಗ್ ವೆಸಲ್, ಅಂದ್ರೆ ಇಂಡಿಯಾದಲ್ಲಿ ರಿಜಿಸ್ಟರ್ಡ್ ಆಗಿರುವಂತಹ ಶಿಪ್ಗಳು ಅದರಲ್ಲಿ ಹೊರ್ಮುಜ್ ಒಳಗೆ ಇನ್ನೂ ಇದ್ದಾರೆ, ಪರ್ಷಿಯನ್ ಗಲ್ಫ್ ಅಲ್ಲಿ. ಅದರಲ್ಲಿ 450ಕ್ಕೂ ಹೆಚ್ಚು ಸೀಫೇರರ್ಸ್ ಭಾರತೀಯರು ಅಲ್ಲಿದ್ದಾರೆ. ಮೋಸ್ಟ್ಲಿ ಅವರು ಕಾರ್ಗೋವನ್ನು ಭಾರತಕ್ಕೆ ತರುವಂಥದ್ದು. ಸೊ ಇದು ನಾನು ಓನ್ಲಿ ಇಂಡಿಯನ್ ರಿಜಿಸ್ಟರ್ಡ್ ಫ್ಲಾಗ್ ಬಗ್ಗೆ ಮಾತಾಡ್ತಿದ್ದೇನೆ. ಅದು ಬಿಟ್ಟು ಬೇರೆ ಫಾರಿನ್ ಫ್ಲಾಗ್ ಅಲ್ಲೂ ಕೂಡ ತುಂಬಾ ಜನ ಇಂಡಿಯನ್ಸ್ ಇದ್ದಾರೆ, ಅದರ ಲೆಕ್ಕ ಇಲ್ಲದಿರ್ಬೋದು. ಬಟ್ ಇಂಡಿಯನ್ ಫ್ಲಾಗ್ ಅಲ್ಲಿ ಅಟ್ಲೀಸ್ಟ್ 450 ಜನ ಇದ್ದಾರೆ, ಒಳಗಿದ್ದಾರೆ. ಈಗ ನೀವು 21 ದಿನ ಹಾರ್ಮುಸ್ ಅಲ್ಲಿದ್ರಿ, ಅದ ನಂತರ ನಿಮ್ಮ ಶಿಪ್ ಇಂಡಿಯಾಕ್ಕೆ ಬಂತು, ಮ್ಯಾಂಗ್ಳೂರಿಗೆ ಬಂತು, ಇಲ್ಲಿ ಅನ್ಲೋಡ್ ಮಾಡಿ, ಅದ ನಂತರ ನಿಮ್ಮ ಶಿಪ್ ಈಗ ಅಮೆರಿಕಕ್ಕೆ ಹೋಗಿದೆ. ನೆಕ್ಸ್ಟ್, ಯಾಕಂದ್ರೆ ಈ ಭಾಗದಿಂದ ಗ್ಯಾಸ್ ಮತ್ತೆ ಆಯಿಲ್ ಬರೋದು ತುಂಬಾ ಕಷ್ಟ, ಇನ್ನು ಪರಿಸ್ಥಿತಿ ಇಲ್ಲ. ನೆಕ್ಸ್ಟ್ ಯಾವ ಕಡೆಯಿಂದ ಈ ಆಯಿಲ್ ಅಥವಾ ಗ್ಯಾಸ್ಗಳು ಬರಲಿಕ್ಕೆ ಸಾಧ್ಯತೆ ಇದೆ? ನೋಡಿ, ನೀವು ಹೇಳಿದ್ದು ತುಂಬಾ ಸರಿ. ಗಲ್ಫ್ ರಾಷ್ಟ್ರದಿಂದ ಎನರ್ಜಿ ಹಂಗ್ರಿ ಇಂಡಿಯಾಕ್ಕೆ ಇಷ್ಟು ವರ್ಷಗಳ ಟೈಮ್ ತುಂಬಾ ಆಯಿಲ್ ಅಂಡ್ ಗ್ಯಾಸ್ ಸಪ್ಲೈ ಆಗಿತ್ತು. ಸೊ ಒಂದು 10-15 ದಿನದಲ್ಲಿ ನೀವು ಲೋಡ್ ಅಂಡ್ ಡಿಸ್ಚಾರ್ಜ್ ಮಾಡ್ಬೋದಿತ್ತು. ಬಟ್ ಈಗ ನಮಗೆ ಉಳಿರೋ ಆಪ್ಷನ್ಸ್ ಗಲ್ಫ್ ಆಫ್ ಮೆಕ್ಸಿಕೋ, ಇದು USA ಪಕ್ಕದಲ್ಲಿ ಇರುವಂಥದ್ದು. ಸೊ ಹ್ಯೂಸ್ಟನ್ ಕಡೆ ಆಲ್ಮೋಸ್ಟ್ ಎಲ್ಲ ಶಿಪ್ಗಳು ಆ ಕಡೆ ಈಗ ಡೈವರ್ಟ್ ಆಗ್ತಿವೆ. ಸೊ ಬಟ್ ಅಲ್ಲಿ ಹೋಗಿ ಬರಲಿಕ್ಕೆ ನಿಮಗೆ 90 ಡೇಸ್ ಬೇಕು, 90 ದಿನಗಳ ಕಾಲ. ಎಲ್ಲಿ 15 ದಿನ, ಎಲ್ಲಿ 90 ದಿನಗಳ ಕಾಲ. ಸೊ ಆ ಕಾಸ್ಟ್ ಏನಿದೆ, 90 ದಿನದ ಎಕ್ಸ್ಟ್ರಾ ಕಾಸ್ಟ್ ಏನಿದೆ, ಅದು ಮೋಸ್ಟ್ಲಿ ಕಾಮನ್ ಇಂಡಿಯನ್ ಮ್ಯಾನ್ ಮೇಲೆ ಬೀಳುವಂತ ಚಾನ್ಸಸ್ ಜಾಸ್ತಿ ಆಗಿದೆ. ಅಂದ್ರೆ 15 ದಿನದಲ್ಲಿ ಆಗುವಂತ ಕೆಲಸ ಈಗ 90 ದಿನಗಳು ಬೇಕು. ಅದಕ್ಕೆ ಇನ್ನೂ ಹೆಚ್ಚು ಹಡಗುಗಳು ಬೇಕು ಟ್ರಾನ್ಸಿಟ್ ಆಗ್ಲಿಕ್ಕೆ, ಅಷ್ಟು ಟೈಮ್ ಡಿಲೇ ಆಗ್ತಾ ಉಂಟು. ಸೊ ಇದೊಂದು ನಾರ್ಮಲೈಸ್ ಆಗ್ಲಿಕ್ಕೆ 1-2 ವರ್ಷ ಆದ್ರೂ ಬೇಕು, ಯಾಕಂದ್ರೆ ನಾವು ಇಷ್ಟು ದೊಡ್ಡ ವಾಯೇಜಿಗೆ ನಮ್ಮ ಹಡಗುಗಳು ಯೂಸ್ಟು ಇಲ್ಲ. ಸೊ ಅಲ್ಲಿ ಹೋಗಿ ಬರುವಂಥದ್ದು ಟೈಮ್ ತಗೊಳ್ತದೆ, ಪ್ಲಸ್ ಪ್ರೊಸೆಸ್ಗಳೆಲ್ಲ ಚೇಂಜ್ ಆಗಲಿಕ್ಕೆ ಇದೆ. ಸ್ವಲ್ಪ ಡಿಸ್ಟ್ರಪ್ಷನ್ ಆಗಿದೆ ಅಂತ ನಾನು ಹೇಳ್ತೇನೆ. ನನ್ಗೊಂದು ಕುತೂಹಲ ಇದೆ,
ಇರಾನ್ ಹೇಳ್ತಾ ಇರುವಂಥದ್ದು ನಾವು ಎಲ್ಲ ಶಿಪ್ಗಳಿಗೆ ಪರ್ಮಿಷನ್ ಕೊಡ್ತೀವಿ, ಒಂದು ಕಡೆ ಟೋಲ್ ತಗೋತೀವಿ ಅಂತ, ಇನ್ನೊಂದು ಕೆಲವು ಶಿಪ್ ಅಮೆರಿಕನ್ ಫ್ರೆಂಡ್ಲಿ ಇರುವಂತಹ ಕಂಟ್ರೀಸ್ಗಳಿಗೆ ಅವರ ಶಿಪ್ಗಳಿಗೆ ಇದು ಪರ್ಮಿಷನ್ನೇ ಕೊಡೋದಿಲ್ಲ ಅನ್ನೋದು. ಆದರೆ ಅದು ನಿಜವ ಅದು ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇದೆಯಾ ಇರಾನ್? ನೋಡಿ, ನಾವು ಬರುವ ಸಿಚುವೇಶನ್ ಅಲ್ಲಿ ಇರಾನ್ ಡಬಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಅಂತ ನಾನು ಹೇಳುವುದಿಲ್ಲ. ಯಾಕಂದ್ರೆ ಕ್ಲಿಯರ್ ಕಟ್ ನಮ್ಮ ವೆಸಲ್ಸ್ಗಳಿಗೆ ಅವರ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಮಾತ್ರ ನಾವು ಎಕ್ಸಿಟ್ ಆಗಿರುವಂಥದ್ದು. ನಾವು ಆಲ್ಮೋಸ್ಟ್ 15 ದಿನ ಅವರ ಕ್ಲಿಯರೆನ್ಸ್ಗೋಸ್ಕರ ಕಾದಿತ್ತು ಆ ಟೈಮಲ್ಲಿ. ಪ್ಲಸ್ ಇಂಡಿಯನ್ ನೇವಿ ಕೋಆರ್ಡಿನೇಟ್ ಮಾಡ್ತಿತ್ತು IRGC ಒಟ್ಟಿಗೆ, ಈವನ್ ಇಂಡಿಯನ್ ಡಿಪ್ಲೊಮಸಿ ಕೂಡ ಅವರೊಟ್ಟಿಗೆ ಕೋಆರ್ಡಿನೇಷನ್ ಅಲ್ಲಿ ಇದ್ರು. ಸೊ ಆ ಟೈಮಲ್ಲಿ ನಾವು ವಿತ್ ಕೋಆರ್ಡಿನೇಷನ್ ಆಫ್ ಇರಾನ್ ನೇವಿ ಎಕ್ಸಿಟ್ ಆಗಿರೋದು. ಬಟ್ ಈಗ ಏನಾಗ್ತಿದೆ ಅಂದರೆ ದೇರ್ ಇಸ್ ಅಂದರೆ ಬಿಟ್ವೀನ್ IRGC ಆ್ಯಂಡ್ ದ ಇರಾನ್ ಡಿಪ್ಲೊಮಸಿ ಐ ಥಿಂಕ್ ದೇರ್ ಇಸ್ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ಬೋದು. ಅದರಿಂದ ಮೋಸ್ಟ್ಲಿ ಕೆಲವು ದಿನಗಳ ಹಿಂದೆ 2 ಇಂಡಿಯನ್ ಫ್ಲಾಗ್ ವೆಸಲ್ಗಳ ಮೇಲೆ ಅಟ್ಯಾಕ್ ಆಗಿರುವಂಥ, ಅಂದರೆ ಅವರ ಕಮ್ಯುನಿಕೇಷನ್ ಅಷ್ಟು ಸರಿ ಇಲ್ಲ. ಯಾಕಂದ್ರೆ ಈ ವಾರ್ ಮಧ್ಯ ಕೋಆರ್ಡಿನೇಷನ್ ಸಿಗ್ತಾ ಇಲ್ಲ. ಸೊ ನೀವು ಹೇಳಿದಾಗ ಈಗ ಈ ಅರೇಬಿಯನ್ ಸಮುದ್ರದಲ್ಲಿ ಅಥವಾ ಗಲ್ಫ್ ಆಫ್ ಒಮಾನ್ ಆ ಭಾಗದಲ್ಲಿ ಅಮೆರಿಕದ ಡಿಸ್ಟ್ರಾಯರ್ಸ್ ಮತ್ತೆ ಕ್ಯಾರಿಯರ್ಸ್ ಇದಾವೆ, ಏರ್ ಕ್ಯಾರಿಯರ್ಸ್. ಆ ಭಾಗದಿಂದ ನಿಮ್ಮನ್ನ ಯಾವ ರೀತಿ ಡೈವರ್ಟ್ ಮಾಡಿಕೊಂಡು ನಮ್ಮ ನೇವಿ ಯಾವ ರೀತಿ ಕರ್ಕೊಂಡು ಬಂದು? ಸರ್ ನೋಡಿ, ಹೇಗಂದ್ರೆ ನಾನು ಹೇಳಿದಾಗೆ ಕೆಶ್ಮ್ ಲಾರಕ್ ಐಲ್ಯಾಂಡ್ ಇಂದ ಪಾಸ್ ಆಗಿ ನಾವು ಬಂದರ್ ಅಬ್ಬಾಸ್ ಇಂದ ಯೂಟರ್ನ್ ತಕೊಂಡು ಮಸ್ಕತ್ ವರೆಗೆ ಬಂತು. ಅಲ್ಲಿ 5 ಇಂಡಿಯನ್ ನೇವಿ ಅವರ ವೆಸಲ್ಸ್ ನಮ್ಮನ್ನು ಎಕ್ಸಾಕ್ಟ್ಲಿ ಒಂದು ವರ್ಟಿಕಲ್ ಲೈನ್, ನೀವು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಅಂತ ಏನು ಹೇಳ್ತೀರಿ, ಸೊ ಅದು ಒಂದು ಪರ್ಟಿಕ್ಯುಲರ್ ಲೈನ್ ಅಲ್ಲಿ ನಮ್ಮನ್ನು ಕೆಳಗೆ ತಕೊಂಡು ಬಂದಿದೆ. ಅದು ಯಾಕೆ ತಕೊಂಡು ಬಂದಿದೆ ಅಂದ್ರೆ ನಾರ್ದರ್ನ್ ಅರೇಬಿಯನ್ ಸಿಯಲ್ಲಿ US ನೇವಿ ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಇದೆ, 3 ಬ್ಯಾಟಲ್ ಕ್ಯಾರಿಯರ್ಸ್ ಇದೆ. ಸೊ ಅಪ್ಪಿತಪ್ಪಿ ನಮ್ಮ ಶಿಪ್ಗಳ ಮೇಲೆ ಅಟ್ಯಾಕ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅವರು ನಮ್ಮನ್ನು ತುಂಬ ಕೆಳಗಡೆ ರೆಡ್ ಸಿ ಹತ್ರ ಕರ್ಕೊಂಡು ಬಂದು ಅಲ್ಲಿಂದ ಮುಂಬೈ ಅಥವಾ ಕಾಂಡ್ಲಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಸೊ ಅಲ್ಲಿ ಮಸ್ಕತ್ ಬಂದ ಕೂಡಲೇ ನಾವು ಫುಲ್ ಇಂಡಿಯನ್ ನೇವಿ ಅವರನ್ನೇ ಟ್ರಸ್ಟ್ ಮಾಡಿ ನಾವು ಪ್ಯಾಸೇಜ್ ಕಂಟಿನ್ಯೂ ಮಾಡಿದ್ದದ್ದು. ಸೊ ಅವರು ನಮ್ಮನ್ನು ಬೇರೆ ಎಲ್ಲ ಡಿಸ್ಟ್ರಾಯರ್ಸ್ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಏನೆಲ್ಲ ಇದೆ ಅದರಿಂದ ಸೇಫ್ ಆಗಿ ನಮ್ಮನ್ನು ನ್ಯಾವಿಗೇಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಧನ್ಯವಾದ. ಇದಿಷ್ಟು ರಮೇಶ್ ಶೆಟ್ಟಿ ಅವರ ಅನುಭವದ ಮಾತು. 21 ದಿನಗಳ ಕಾಲ ಅವರು ಹಾರ್ಮೋಸ್ ಅಲ್ಲಿ ಸಿಕ್ಕಾಕೊಂಡಿದ್ದು, ಅದ ನಂತರ ಮರಳಿ ಮಂಗಳೂರಿಗೆ ಬಂದಿದ್ದಾರೆ. ಹಾಗೆ ಈಗ ಪ್ರಸ್ತುತ 14 ಶಿಪ್ಗಳು, ಭಾರತದ ಫ್ಲಾಗ್ ಇರುವಂತಹ 14 ಶಿಪ್ಗಳು ಹಾರ್ಮೋಸ್ ಅಲ್ಲಿದ್ದಾವೆ. ಅದರಲ್ಲಿರುವಂತಹ ಭಾರತೀಯರು 68 ದಿನಗಳಿಂದ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಹೊರತರುವಂತಹ ಪ್ರಯತ್ನಗಳು ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.